ನಡೆದಂಥ ಇವತ್ತಿನ ಈ ಒಂದು 25 ವರ್ಷದ ಬೆಳ್ಳಿ ಹಬ್ಬದ ಈ ಸುಸಂದರ್ಭದಲ್ಲಿ ನಾವು ನೀವೆಲ್ಲರೂ ಏನು ಸೇರಿದ್ದೀವಿ, ಬಹುಶಃ ತಾವೆಲ್ಲರೂ ನೋಡ್ತಾ ಇರ್ತೀರಿ ಮಾಧ್ಯಮಗಳಲ್ಲಿ ಬಹಳಷ್ಟು ಜನ ನಾಯಕರುಗಳು ಮಾತನಾಡಬೇಕಾದ್ರೆ ವೇದಿಕೆಗಳಲ್ಲಿ ಈ ವಿಚಾರವನ್ನು ಪದೇ ಪದೇ ಮಾತನಾಡ್ತಾ ಇರ್ತಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು 93 ವಯಸ್ಸಿನ ದೇವೇಗೌಡರು ಸಾಹೇಬರು. ಇವತ್ತಿಗೂ ಕೂಡ ಅವರಲ್ಲಿ ಹೋರಾಟದ ಕಿಚ್ಚು ಸ್ವಲ್ಪನೂ ಕೂಡ ಕಮ್ಮಿ ಆಗಿಲ್ಲ. ನಮ್ಮ ನಾಡಿನ ಯಾವುದೇ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಸಾಹೇಬರಿಗೆ ಇದ್ದಂಥ ದೂರದೃಷ್ಟಿ, ಇವತ್ತಿಗೂ ಅವರಲ್ಲಿ ಇರ್ತಕ್ಕಂಥ ಒಂದು ಬದ್ಧತೆಯನ್ನು ಪ್ರತಿನಿತ್ಯವೂ ಕೂಡ ಈ ವಯಸ್ಸಿನ ದೇವೇಗೌಡರು ಸಾಹೇಬರು ರಾಜ್ಯಸಭೆಯಲ್ಲಿ ಕನ್ನಡ ನಾಡಿನ ರೈತರ ಪರವಾಗಿ, ನೀರಾವರಿಯ ಪರವಾಗಿ ರಾರಾಜಿಸ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಎಲ್ಲ ಒಂದು ಕಡೆ ನಿಮ್ಮಂಥ ಯುವಕರಿಗೆ ಇವತ್ತು ದೇವೇಗೌಡರ ಸಾಹೇಬರ ಇವತ್ತಿನ ವಯಸ್ಸಿನಲ್ಲೂ ಅವರು ಪಡ್ತಾ ಇರ್ತಕ್ಕಂಥ ರಾಜ್ಯದ ಪರವಾದಂಥ ಹೋರಾಟಗಳನ್ನ ನೋಡಿದಾಗ ನಮಗೆ ನಿಮ್ಮೆಲ್ಲರಿಗೂ ಕೂಡ ಇದು ಸ್ಫೂರ್ತಿ ಆಗಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಕಾರಣ, ಕನ್ನಡ ನಾಡಿನಲ್ಲಿ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳು ಸ್ಥಾಪನೆ ಆದಂಥದ್ದನ್ನು ನೋಡಿದ್ದೇವೆ ನಾವು. ಆದರೆ ಯಾವ ಕೂಡ ಪ್ರಾದೇಶಿಕ ಪಕ್ಷಗಳು ಆಯಾ ಸಂದರ್ಭಕ್ಕೆ ಚುನಾವಣೆಗೆ ಸೀಮಿತವಾಗಿ ಸ್ಥಾಪನೆ ಆದಂಥ ಪಕ್ಷಗಳು, ಕೆಲವೊಂದಷ್ಟು ಪಕ್ಷಗಳು ಒಂದು ಚುನಾವಣೆಯನ್ನು ಎದುರಿಸಿ ಪಕ್ಷ ವಿಸರ್ಜನೆಯನ್ನು ಮಾಡಿರ್ತಕ್ಕಂಥ ಇತಿಹಾಸ ನೋಡಿದ್ದೇವೆ. ಮತ್ತು ಕೆಲವೊಂದಷ್ಟು ಪಕ್ಷಗಳು, ಒಂದಷ್ಟು ಜನ ನಾಯಕರುಗಳು ಎಲ್ಲೋ ಒಂದು ಕಡೆ ಅವರ ವೈಯಕ್ತಿಕ ಕಾರಣಗಳಿಂದ ಪಕ್ಷ ಹುಟ್ಟಾಕಿ ಚುನಾವಣೆಯನ್ನು ಎದುರಿಸದೆ ವಾಪಸ್ಸು ಹಿಂಪಡೆದಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಅದರ ಮಧ್ಯೆ ಜನತಾದಳ ಪಕ್ಷ 25 ವರ್ಷ ಪೂರೈಸಿದೆ ಅಂತಕ್ಕಂಥದ್ದಾದರೆ ಬಹುಶಃ ಅದಕ್ಕೆ ಮೂಲ ಕಾರಣ ಯಾವ ರಾಜಕಾರಣದ ಕೆಲವೊಂದಷ್ಟು ಸನ್ನಿವೇಶಗಳು, ಕಷ್ಟದ ದಿನಗಳು ಜನತಾದಳ ಪಕ್ಷ ಎದುರು ನೋಡಿದಂಥ ಸಂದರ್ಭದಲ್ಲಿ, ಅಂಥ ಸಂದರ್ಭಗಳಲ್ಲಿ ಪಕ್ಷಕ್ಕೆ ಬೆನ್ತಟ್ಟಿ ಜನತಾದಳ ಪಕ್ಷದ ಪರವಾಗಿ ನಾವಿದ್ದೇವೆ, ದೇವೇಗೌಡರು ಸಾಹೇಬರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ಕುಮಾರಣ್ಣ ಅವರ ನಾಯಕತ್ವಕ್ಕೆ ಮತ್ತಷ್ಟು ಶಕ್ತಿಯನ್ನು ತಂದುಕೊಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಹುಟ್ಟಿಸಿದಂಥದ್ದು ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಪುಣ್ಯಾತ್ಮ ತಂದೆ ತಾಯಿರನ್ನ ಇವತ್ತಿನ ದಿನ ನಾನು ಮತ್ತೊಮ್ಮೆ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೇನೆ.